ನಂದೀಶ್ವರ ದೇವಸ್ಥಾನದ ಅದ್ಭುತ ಇತಿಹಾಸ ಮತ್ತೆ ವಿಶೇಷತೆಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಈ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಇದು 9ನೇ ಶತಮಾನದಲ್ಲಿ ನೊಳಂಬ ರಾಜವಂಶದ ದೊರೆ ನೊಳಂಬಾದಿ ರಾಜನ ಆಳ್ವಿಕೆಯಿಂದ ಪ್ರಾರಂಭವಾಗುತ್ತೆ. ಮತ್ತೆ ಈ ದೇವಸ್ಥಾನ ನಿರ್ಮಾಣದ ಉಲ್ಲೇಖವು 2 ಹಳೆಯ ಶಾಸನಗಳಲ್ಲಿ ಈ ದೇವಸ್ಥಾನದಲ್ಲಿ 3 ಗರ್ಭಗುಡಿ ಇದೆ. ದಕ್ಷಿಣಕ್ಕೆ ತಲೆಕಾಡಿನ ಗಂಗರಾಜರು ನಿರ್ಮಿಸಿದ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಉತ್ತರಕ್ಕೆ ಚೋಳರಾಜರು ಕಟ್ಟಿಸಿದ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನ ಇದೆ. ಮಧ್ಯದಲ್ಲಿ ಉಮಾ ಮಹೇಶ್ವರ ದೇವಸ್ಥಾನ ಇದೆ. ಎದುರುಗಡೆ ಒಂದು ಕಲ್ಯಾಣ ಮಂಟಪ ಕೂಡ ಇದೆ. ಈ ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ರೂಪಗಳು ಹಿಂದೂ ಪುರಾಣದ ಪ್ರಕಾರ ಶಿವನ ಜೀವನದಲ್ಲಿ 2 ಹಂತಗಳಾದ ಬಾಲ್ಯ ಮತ್ತು ಯೌವನಗಳನ್ನ ಪ್ರತಿನಿಧಿಸುತ್ತೆ. ಈಗ ನಾವು ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ. ದೇವಸ್ಥಾನದ ಒಳಗಡೆ ತುಂಬಾ ಪ್ರಶಾಂತವಾಗಿದೆ. ಮತ್ತೆ ದೇವರ ಮೂರ್ತಿ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಮತ್ತೆ ಇಲ್ಲಿ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ, ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳ್ಳೋ ಹಾಗಿಲ್ಲ. ಸೊ ಅದರಿಂದ ನಾನು ಜಸ್ಟ್ ರ್ಯಾಂಡಮ್ ಆಗಿ ಪಿಕ್ಚರ್ಸ್ ತಗೊಂಡ್ಬಿಟ್ಟೆ ಅಷ್ಟೇ. ಸೊ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇನೆ ಉಮಾ ಮಹೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದು ಬಂದು ಶಿವ ಪಾರ್ವತಿ ಕಲ್ಯಾಣವಾದ ಪ್ರತೀಕವಾಗಿ ಈ ದೇವಸ್ಥಾನನ ಮಾಡಿದ್ದಾರೆ. ಇದು ಬಂದು ಎದುರುಗಡೆ ಇರೋ ಕಲ್ಯಾಣ ಮಂಟಪ. ಇದಂತೂ ನೋಡೋಕೆ ತುಂಬಾನೇ ಸುಂದರವಾಗಿದೆ.